ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಸೊ ವರಮಹಾಲಕ್ಷ್ಮಿಗೆ ಮುಖವಾಡಕ್ಕೆ, ಸ್ಪೆಷಲಿ ಮುಖವಾಡಕ್ಕೆ ನಾನು ಯಾವ ಥರ ಅಲಂಕಾರ ಮಾಡಬೇಕು, ದೇವ್ರಿಗೆ ಯಾವ ಥರ ನೀವು ಬೊಟ್ಟಿಡಬೇಕು, ಪ್ರತಿಯೊಂದನ್ನು ನಾನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ನಾವು ಯಾವ ಥರ ಅಲಂಕಾರ ಮಾಡ್ತೀವಿ ದೇವಿಗೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಈ ವಿಡಿಯೋ ನೀವು ನೋಡೋದ್ರಿಂದ ಯಾರ್ಯಾರು ಬಿಗಿನರ್ಸ್ ಇದ್ದೀರಾ ಮತ್ತು ಕೆಲವೊಂದು ಟಿಪ್ಸ್ನ ಅರ್ಶಿನ ಹಚ್ಚುವಾಗ ದೇವ್ರಿಗೆ ಒಂದೊಂದ್ಸರಿ ಅಂಗಂಗೆ ಬಿದ್ದೋಗ್ತಾ ಇರುತ್ತೆ. ಸೊ ಅರ್ಶಿನ ಪ್ರತಿಯೊಂದು ನೀವು ಅದನ್ನ ತೆಗಿಯೋವರೆಗೂ ಆ ಅರ್ಶಿನ ಬೀಳ್ದಿರ ಇರೋ ಥರ ನಾನು ಕೆಲವೊಂದೆಲ್ಲ ಟಿಪ್ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಶೇರ್ ಮತ್ತು ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಮನೆಯಲ್ಲಿ ನಾವು ಮುಖವಾಡನ, ದೇವಿ ಮುಖವಾಡನ ನಾವು ಕವರ್ನಲ್ಲೇ ಹಾಕಿಟ್ಟಿರ್ತೀವಿ. ಯಾಕಂದರೆ ಏಟೇಟ್ ಕವರ್ನಲ್ಲಿ ಹಾಕಿಟ್ರೆ, ಗಾಳಿ ಹೋಗ್ದಿರೋ ಥರ ಒಂದು ಕವರ್ನಲ್ಲಿ ಹಾಕಿಟ್ರೆ ಅದು ಬೇಗ ಕಪ್ಪಾಗಲ್ಲ. ಗಾಳಿ ಒಳಗಡೆ ಹೋಗ್ತಾ ಇದ್ರೆ ಬೇಗ ಕಪ್ಪಾಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಯಾವಾಗ್ಲೂ ನಾವು ಯೂಸ್ ಮಾಡಿದ್ದಾದ್ಮೇಲೆ ಒಂದು ಕವರ್ನಲ್ಲೇ ಹಾಕಿ ಇಟ್ಟಿರ್ತೀವಿ. ಅದಕ್ಕೋಸ್ಕರ ನೋಡಿ ಈ ಥರ ಇದೆ ನಮ್ಮದು ವಿಗ್ರಹ. ಪ್ಲೇನ್ ಬಿಡಬಾರ್ದು ಅಂತ ಸುಮ್ಮನೆ ಒಂದು ಬೊಟ್ಟಿಟ್ಟಿದ್ದೀವಿ ಅಷ್ಟೇ. ಇದು ಫಸ್ಟ್ ನಮ್ಗೆ ಗೊತ್ತಾಗ್ತಿಲ್ದಿರೋದ್ರಿಂದ ಒಂದು ಲಿಪ್ಸ್ಟಿಕ್ಕೇ ಹಾಕ್ಬಿಟ್ಟಿದ್ವಿ ದೇವ್ರಿಗೋಸ್ಕರ. ಸೊ ಇವಾಗ ನಾವು ಲಿಪ್ಸ್ಟಿಕ್ ಹಾಕ್ದಿರಾನೆ ಒರಿಜಿನಲ್ ಆಗಿ ನಾವು ಲಿಪ್ಸ್ ಎಲ್ಲ ಡಾರ್ಕ್ ಆಗಿ ಬರಬೇಕು ಅಂತ ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನಾನಿವಾಗ ಏನೇನು ಬೇಕು ಅಂತಂದರೆ ನೋಡಿ, ನಾನು ಹಾಲು ತೊಗೊಂಡಿದ್ದೀನಿ. ಏನಿಲ್ಲ, ಒಂದು ಸ್ಪೂನಷ್ಟು, 1.5 ಸ್ಪೂನಷ್ಟು ನಾನು ಹಾಲು ತೊಗೊಂಡಿದ್ದೀನಿ. ಹಸಿ ಹಾಲಾದರೂ ಪರವಾಗಿಲ್ಲ, ಇನ್ ಕೇಸ್ ನೀವು ಕಾಯಿಸಿದ್ರೂ ಪರವಾಗಿಲ್ಲ. ಈ ಹಾಲಿಗೆ ನೀರು ಹಾಕ್ದಿರಾನೇ ತಗೊಳ್ಳಿ ಸ್ವಲ್ಪನೂ. ಅದಾದಮೇಲೆ ಆ ಹಾಲಿಗೆ ನಾನು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಡೈರೆಕ್ಟಾಗಿ. ನೋಡಿ, ನೀವು ಅರಿಶಿನ ಮತ್ತು ಹಾಲಲ್ಲಿ ಅರಿಶಿನ ಕಲಸೋದ್ರಿಂದ ಅದು ನೀವು ನೀವು ತೆಗಿಯೋವರೆಗೂ ಅದು ಬಿದೋಗೋದಿಲ್ಲ. ಇದೇ ಮೇನ್ ಟಿಪ್ಪು ಇದಕ್ಕೆ. ಗಟ್ಟಿ ತೆಳುವು ನೀವು ನೋಡ್ಕೋಬೇಕು ಯಾವ ಥರ ಹಾಕಬೇಕು ಅಂತ. ಸೊ ಇನ್ನೊಂದು ಸ್ವಲ್ಪ ಅರಿಶಿನ ಹಾಕೋಣ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಅರಿಶಿನ ಕಲಿಸ್ಕೋಬೇಕಾಗುತ್ತೆ ಹಾಲಿಗೆ. ಸೊ ಈ ಥರ ಬರ್ತಾ ಇದೆ. ಫ್ರೆಂಡ್ಸ್, ಇವಾಗ ಕೆಲವೊಂದು ವಿಗ್ರಹಗಳು ಅಂದರೆ ಮುಖವಾಡ ಕೆಲವುದೆಲ್ಲ ಪ್ಲೇನ್ ಇರುತ್ತೆ, ಮತ್ತು ಕೆಲವ್ರದೆಲ್ಲ ಈ ಥರ ಡಿಸೈನ್ ಇರುತ್ತೆ. ಯಾವ ಥರ ಆದರೂ ಇರಲಿ ಮುಖವಾಡ, ಅದಕ್ಕೆ ನಾವು ಮೇಯ್ನಾಗಿ ಫಸ್ಟು ಬೊಟ್ಟಿಡ್ಕೋಬೇಕು. ಇಲ್ಲಿ ಆಲ್ರೆಡಿ ನಮ್ಮದು ವಿಗ್ರಹದಲ್ಲಿ ಬೊಟ್ಟನ್ನ ಅವರೇನೇ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅದ್ರ ಮೇಲೆ ಡೈರೆಕ್ಟಾಗಿ ಹಾಲಲ್ಲಿ ಕಲಸಿರುವಂತಹ ಅರಿಶಿನ ಹಾಕ್ತಾ ಇದ್ದೀನಿ. ನೋಡಿ, ಇದು ಹಾಕಿದ್ದಾದ್ಮೇಲೆ ನಾವು ಫಸ್ಟ್ ಅದಕ್ಕೆ ಕುಂಕುಮನ ಹಾಕೋಬೇಕು. ಅದು ಒಣಗೋಕ್ಕಿಂತ ಮುಂಚೆನೇ ಆ ಕುಂಕುಮನ ನಾನು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಕಂಪ್ಲೀಟಾಗಿ ಕುಂಕುಮನ ಹಾಕೋಣ. ಓಕೆ ಫ್ರೆಂಡ್ಸ್, ನೋಡಿ ಕುಂಕುಮ ಎಲ್ಲ ಹಾಕಿದ್ಮೇಲೆ ಈ ಥರ ಬರುತ್ತೆ. ಎಕ್ಸ್ಟ್ರಾ ನಮಗೆ ಯಾವ್ಯಾವುದು ಬೇಡ ಅನ್ಸುತ್ತೋ ಅದನ್ನ ಒಂದು ಸ್ಟಿಕ್ಕಲ್ಲಿ ಈ ಥರ ತೆಗೆದ್ಬಿಡ್ಬೋದು. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀಟಾಗಿ ನಾವು ಒಂದು ಸ್ಟಿಕ್ಕಲ್ಲಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನಾವು ಕೈನಲ್ಲೇ ಮಾಡ್ಕೊಳ್ತೀವಿ ಅಂತಂದರೆ ಅದು ಸರಿಯಾಗಿ ಬರೋದಿಲ್ಲ. ಸೊ ಸ್ಟಿಕ್ಕಲ್ಲಿ ಈ ಥರ ಮಾಡೋಣ. ಸೊ ಫ್ರೆಂಡ್ಸ್, ನೆಕ್ಸ್ಟು ಅದರ ಕೆಳಗಡೆ ಸಣ್ಣದಾಗಿ ಸ್ವಲ್ಪ ಅರಿಶಿನ ಇಡೋಣ. ನೋಡಿ, ಅದೇ ಕಲಸಿರೋ ಅರಿಶಿನನೇ ನಾನು ತಗೊಂಡು ಇಟ್ಟಿದ್ದೀನಿ. ಇವಾಗ ಡ್ರೈ ಆಗಿರೋ ಅರಿಶಿನ ಅದ್ರ ಮೇಲೆ ಹಾಕೋಣ. ತುಂಬ ಪೇಷನ್ಸಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು. ಸೊ ಎಕ್ಸ್ಟ್ರಾಸ್ ಏನೇನಿದೆ ಅದೇ ಸ್ಟಿಕ್ನಲ್ಲಿ ಸ್ವಲ್ಪ ನಾವು ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಅದು ರೌಂಡಾಗಿ ಬರುತ್ತೆ. ಕೆಲವರು 2 ಥರ ಬಟ್ಟು ನಾವು ಇಡೋದಿಲ್ಲ ಅಂತಂದರೆ ಜಸ್ಟ್ ದೊಡ್ಡದಾಗೆ ಒಂದು ಕುಂಕುಮನ ಇಟ್ಟರೆ ಸಾಕು. ಅರಿಶಿನ ಕಲಿಸ್ಕೊಂಡ್ರೆ ಅದರಲ್ಲಿ ಇಟ್ಬಿಟ್ಟು ಆಮೇಲೆ ಒಣಗಿರೋ ಕುಂಕುಮನ ಅದ್ರ ಮೇಲೆ ಇಟ್ಟರು ಸಾಕು. ಒಂದೇ ಬೊಟ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದು ಯಾವ ಥರ ಕಾಣಿಸ್ತಾ ಇದೆ ಅಂತ. ನಾವು ವಿಗ್ರಹನ ಕೂರಿಸಿದಾಗ ಅದು ತುಂಬ ಲಕ್ಷಣವಾಗಿ ಕಾಣಬೇಕು ಅಂತಂದರೆ ಮೇನ್ ಹೈಲೈಟ್ ಆಗೋದೇ ಬೊಟ್ಟು, ನಾವಿಟ್ಟಿರೋ ಬೊಟ್ಟು. ಸೊ ಇವಾಗ ಆದಮೇಲೆ ನಾನು
ಫ್ರೆಂಡ್ಸ್ ನೋಡಿ, ಇವಾಗ ನಾನು ಬೊಟ್ಟಿಟ್ಟಿದ್ದಾದ್ಮೇಲೆ ಸ್ವಲ್ಪ ಎಷ್ಟು ಲಕ್ಷಣವಾಗಿ ಬಂದಿದೆ ಅಂತ. ಇವಾಗ ನಾನು ತುಟಿಗಳಿಗೆ ರೆಡ್ ಕಲರ್ನ ಹಾಕಿ ನಾನು ತೋರಿಸ್ತೀನಿ, ಅಂದ್ರೆ ಕುಂಕುಮನ ಹಾಕಿ ನಾನು ತೋರಿಸ್ತೀನಿ ಯಾವ ತರ ಅಂತ. ಬನ್ನಿ ನೋಡೋಣ. ಇವಾಗ ಅದೇ ಅರಿಶಿನ ಕಲಸಿರುವಂಥದ್ದನ್ನ ನೀವು ತುಟಿಗಳಿಗೆ ಹಾಕಿ, ಸೊ ಈ ತರ ಹಾಕಿದ್ಮೇಲೆ ಡೈರೆಕ್ಟ್ ಆಗಿ ಕುಂಕುಮನ ಹಾಕ್ಬಿಡ್ಬೋದು. ಸೊ ನೆಕ್ಸ್ಟ್ ಫ್ರೆಂಡ್ಸ್, ಇದಕ್ಕೆ ಕುಂಕುಮನ ಹಾಕೋಣ. ನೋಡಿ, ಆಮೇಲೆ ನಾವು ಒಂದು ಸ್ಟಿಕ್ ತಗೊಂಡು ಅಡ್ಜಸ್ಟ್ ಮಾಡ್ಬೋದು ಯಾವ ತರ ಬರುತ್ತೆ ಅಂತ ನಾನು ತೋರಿಸ್ತೀನಿ. ಎಲ್ಲೆಲ್ಲಿ ಅರಿಶಿನ ಹಾಕಿದಿರೋ ತುಟಿ ತುಂಬ ಆ ಥರ ಎಲ್ಲ ನೀವು ಕುಂಕುಮ ಹಾಕ್ತಾ ಬಂದರೆ ಅದು ಶೇಪ್ ನೀಟಾಗಿ ಅಡ್ಜಸ್ಟ್ ಆಗುತ್ತೆ. ಸೊ ಇವಾಗ ನಾವು ಒಂದು ಸ್ಟಿಕ್ಕಿಂದ ಎಲ್ಲ ಅಡ್ಜಸ್ಟ್ ಮಾಡ್ತಾ ಹೋಗೋಣ. ಸೊ ಇವಾಗ ಲಿಪ್ಸ್ ಎಲ್ಲ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಬಂದು ನಾನು ಇಲ್ಲಿಗೆ ಅರಿಶಿನ ಹಚ್ತಾ ಇದ್ದೀನಿ. ಕೆನ್ನೆಗಳಿಗೆ ಅರಿಶಿನ ಹಚ್ಚೋದೇ ಲಕ್ಷ್ಮಿಗೆ ತುಂಬ ಶ್ರೇಷ್ಠ, ಅದಕ್ಕೋಸ್ಕರ ಅರಿಶಿನ ಹಚ್ಚೋಣ. ನೋಡಿ, ನೀವೆಷ್ಟು ದೊಡ್ಡದಾಗಿ ಬೇಕಾದರೂ ಹಚ್ಕೋಬೋದು. ಇವಾಗ ಎಲ್ಲೆಲ್ಲಿ ಅರಿಶಿನ ಹಚ್ಚಿದೀವೋ ಡೈರೆಕ್ಟ್ ಆಗಿ ಡ್ರೈ ಅರಿಶಿನದ ಪುಡಿನೇ ಹಾಕೋಣ. ಸಿಂಪಲ್ ಆಗಿ ನೀವು ಮಾಡೋದ್ರಿಂದ ತುಂಬ ಲುಕ್ ಆಗಿ ಕಾಣುತ್ತೆ. ಟ್ರೆಡಿಷ್ನಲ್ ಆಗಿ ನೀವು ಕೆಲವ್ರಿಗೆ ಜಾಸ್ತಿ ಡಾರ್ಕ್ ಆಗಿ ಮಾಡಬೇಕು, ತುಂಬ ಎಲ್ಲ ಕಡೆ ಅರಿಶಿನ ಕುಂಕುಮ ಇರಬೇಕು ಅಂತಲೂ ಇಷ್ಟಪಡ್ತಾರೆ. ಕೆಲವರು ಬರೀ ಬಟ್ಟು ಮತ್ತು ಈ ಕೆನ್ನೆಗೆ ಅರಿಶಿನ ಬೆಳೆದ್ರೂ ಸಾಕು, ಚೆನ್ನಾಗಿ ಕಾಣಿಸುತ್ತೆ, ಅಷ್ಟೇ ಸಾಕು ಅಂತ ಅನ್ನೋರು ಇರ್ತಾರೆ. ನಿಮ್ಗೆ ಯಾವ ಥರ ಬೇಕಾದರೂ ಅರಿಶಿನ ಮತ್ತು ಕುಂಕುಮನ ಅಲಂಕಾರ ಮಾಡ್ಕೋಬೋದು. ಯಾಕಂದರೆ ಮಹಾಲಕ್ಷ್ಮಿಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡೋದೇ ತುಂಬ ಶ್ರೇಷ್ಠವಾಗಿರುತ್ತೆ. ಈ ಥರ ಕಂಪ್ಲೀಟಾಗಿ ನಾವು ಅರಿಶಿನ ಮೆತ್ಕೊಳ್ಳೋಣ. ಎಕ್ಸ್ಟ್ರಾ ಏನೇನಿದೆಯೋ ಆ ಸ್ಟಿಕ್ಕಿಂದ ನಾವು ತೆಗೆದುಬಿಡೋಣ. ಸೊ ಫ್ರೆಂಡ್ಸ್ ನೋಡಿ, ಕುಂಕುಮ ಮತ್ತು ತುಟಿಗಳಿಗೆ ಕುಂಕುಮ ಹಾಕಿದ್ದೀನಿ ಮತ್ತು ಕೆನ್ನೆಗೆ ಅರಿಶಿನ ಹಚ್ಚಿದ್ದೀನಿ. ಇಷ್ಟಕ್ಕೆ ಇಷ್ಟು ಲಕ್ಷಣ ಬಂದಿದೆ. ಇವಾಗ ನಾವು ಕಣ್ಗಳಿಗೆ ಯಾವ ಥರ ಅಲಂಕಾರ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಎಲ್ಲರ ಮನೆಯಲ್ಲೂ ಐಲೈನರ್ ಇದ್ದೇ ಇರುತ್ತೆ. ಸೊ ಐಲೈನರಿಂದ ನಾನು ಕಣ್ಗಳಿಗೆ ಯಾವ ಥರ ಡ್ರಾ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಫಸ್ಟು ನಾವು ಐಬ್ರೋಸ್ನ ಡ್ರಾ ಮಾಡ್ಕೊಂಬಿಡೋಣ. ನೋಡಿ, ಫಸ್ಟೇ ಮುಖವಾಡಕ್ಕೆ ಅವ್ರು ಶೇಪ್ ಕೊಟ್ಟಿರ್ತಾರೆ ಐಬ್ರೋನ, ಅದ್ರ ಮೇಲೇ ನಾವು ಐಲೈನರ್ನಿಂದ ನಾವು ಡ್ರಾ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕಂಪ್ಲೀಟ್ ಆಗಿ ಐಲೈನರ್ನ ಡ್ರಾ ಮಾಡ್ಕೊಳ್ಳೋಣ. ಈ ಥರ ನಾವು ಎಷ್ಟು ಸಣ್ಣ ಆದರೂ ಮಾಡ್ಬೋದು ಮತ್ತು ಎಷ್ಟು ದಪ್ಪ ಆದರೂ ಮಾಡ್ಕೋಬೋದು. ಐಲೈನರಿಂದ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು. ನೋಡಿ, ಈ ಥರ ಕಂಪ್ಲೀಟಾಗಿ ಕವರ್ ಮಾಡ್ಕೊಳ್ಳೋಣ. ಅವ್ರು ಯಾವ ಥರ ಶೇಪ್ ಕೊಟ್ಟಿದ್ದಾರೋ ಆ ಥರ. ಸೊ ಫ್ರೆಂಡ್ಸ್, ಮೇನ್ ಪಾರ್ಟ್ ಅಂದರೆ ನಾವು ಕಣ್ಣೊಳಗಡೆ ನಾವು ಯಾವ ಥರ ಡ್ರಾ ಮಾಡ್ತೀವಿ ಮತ್ತು ಅದೇ ದೃಷ್ಟಿನೇ ನಾವು ನೋಡೋವ್ರಿಗೂ ಕೂಡ ಬೀಳ್ತಾ ಇರುತ್ತೆ. ಸೊ ಕಣ್ಣೊಳಗಡೆನ ನಾವು ನೀಟಾಗಿ ಡ್ರಾ ಮಾಡ್ಕೋಬೇಕು. ಸೊ ನೋಡಿ, ಯಾವ ಥರ ಶೇಪ್ ಕೊಟ್ಟಿದ್ರಲ್ಲ ಆ ಶೇಪ್ ಒಳಗಡೆ ನಾವು ಈ ಥರ ಡ್ರಾ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಈ ಥರ ವೈಟ್ ಕಲರ್ ಟ್ಯೂಬು ಕೂಡ ಕೆಲವೊಬ್ರು ಇಟ್ಕೊಂಡಿರ್ತಾರೆ. ಇದು ಆಪ್ಷನಲ್ಲು, ನೀವು ಹಾಕಿದ್ರೂ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇವಾಗ ನಮಗೆಲ್ಲ ಯಾವ ಥರ ಕಣ್ಣೊಳಗಡೆ ವೈಟ್ ಕಲರ್ ಇರುತ್ತಲ್ಲ ಆ ಥರ ನಾವು ಡ್ರಾ ಮಾಡಿ ನೋಡಿಸ್ತೀನಿ ನಾನು. ಈ ಥರ ಐಲಿಡ್ ಬಿಟ್ಟು ಈ ಸೈಡ್ಸ್ ಇರೋ ಜಾಗದಲ್ಲಿ ಮಾತ್ರ ಸ್ವಲ್ಪ ನಾನು ಈ ವೈಟ್ ಕಲರ್ ಟ್ಯೂಬನ್ನು ಅಪ್ಲೈ ಮಾಡ್ತಾ ಇದ್ದೀನಿ.
ನಾವು ಹಾಕಿರೋ ಲೈನರು ಬ್ಲ್ಯಾಕ್ ಲೈನರು ಕಂಪ್ಲೀಟಾಗಿ ಡ್ರೈ ಆಗಬೇಕು, ಒಂಚೂರು ಇರಬಾರ್ದು. ಆ ಥರ ಡ್ರೈ ಆದಮೇಲೆ ನಾವು ಈ ಥರ ವೈಟ್ ಕಲರ್ ಹಾಕೋಣ. ಸೊ ಫ್ರೆಂಡ್ಸ್ ನೋಡಿ, ಈ ಥರ ಬಂದಿದೆ ಫಿನಿಶಿಂಗ್. ಇವಾಗ ನಾನು ವೈಟ್ ಕಲರ್ ಹಾಕಿರೋದಕ್ಕೆ ಈ ಥರ ಕಾಣಿಸ್ತಾ ಇದೆ. ಇವಾಗ ನಾವು ಐಲಿಡ್ ಒಳಗಡೆ ನಾನು ಡಾರ್ಕ್ ಆಗಿ ಅಂದರೆ ಬ್ಲ್ಯಾಕ್ ಕಲರನ್ನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಅದು ಫುಲ್ಲು ಡ್ರೈ ಆದಮೇಲೆ ನೀವು ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡಬೇಕು. ಅದು ಶೇಪ್ನ ಅವರೇ ಕೊಟ್ಟಿರ್ತಾರೆ, ಬಂದಿರುತ್ತೆ ಅದರಲ್ಲೇನೆ, ಮುಖವಾಡದಲ್ಲೇನೆ ಕಿತ್ತಿರ್ತಾರೆ. ಸೊ ಅದೇ ಶೇಪಲ್ಲಿ ನಾವು ಬ್ಲ್ಯಾಕ್ ಕಲರ್ ಐಲೈನರ್ನ ಹಾಕಬೇಕಾಗುತ್ತೆ. ತುಂಬ ನಿಧಾನವಾಗಿ ತುಂಬ ಪೇಷನ್ಸಿಂದ ಮಾಡಬೇಕು, ಹರಿಬರಿನಲ್ಲಿ ಮಾಡೋದಕ್ಕಾಗೋದಿಲ್ಲ ಇದೆಲ್ಲ. ಫ್ರೆಂಡ್ಸ್ ಈ ಥರ ಆದಮೇಲೆ ನಾವು ಯಾವುದಾದ್ರೂ, ಇವಾಗ ನೀವು ಯಾವ ಕಲರ್ ಸ್ಯಾರಿ ಉಡಿಸಿರ್ತೀರ ದೇವ್ರಿಗೆ, ಆ ಕಲರ್ದು ಒಂದು ಸ್ಟಿಕ್ಕರ್ ಇದ್ದರೂ ಸಾಕು. ಒಂದು ಸ್ಟಿಕ್ಕರ್ನ ನೋಸ್ ಪಿನ್ ಥರ ನಾವು ಟ್ರೈ ಮಾಡ್ಬೋದು. ನೋಡಿ ಮೂಗ್ನತ್ತು ಎಷ್ಟು ಚೆನ್ನಾಗಿ ಬಂತು ಅಂತ ದೇವ್ರಿಗೆ. ತುಂಬ ಹೈಲೈಟಾಗಿ ಕಾಣುತ್ತೆ ಮತ್ತು ಚೆನ್ನಾಗಿ ಡಾರ್ಕ್ ಆಗು ಕೂಡ ಕಾಣುತ್ತೆ. ಲೈಟ್ ಕಲರ್ ಒಂದೇ ಒಂದು ವೈಟ್ ಸ್ಟೋನ್ ಇಟ್ಟರೆ ಅಷ್ಟು ಲುಕ್ಕಾಗಿ ಕಾಣಲ್ಲ. ಇದು ಸ್ವಲ್ಪ ವೆಲ್ವೆಟ್ ಸ್ಟಿಕ್ಕರ್ ಮೇಲೆ ವೈಟ್ ಸ್ಟೋನ್ ಇತ್ತು, ಸೊ ಅದನ್ನು ನಾನು ಟ್ರೈ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಇವಾಗ ಅಕ್ಷತೆ ಮಾಡಿ ದೇವ್ರಿಗೆ ಇಡಬೇಕು. ಸೊ ಒಂದು ಸ್ವಲ್ಪ ಅಕ್ಕಿನ ಅದೇ ನಾವು ಅರಿಶಿನ ಕಲಿಸ್ಕೊಂಡಿದ್ವಲ್ಲ ಅಲ್ಲಿಗೆ ಹಾಕೋಣ. ಅಕ್ಷತೆ ಮಾಡಿಬಿಟ್ಟು ದೇವ್ರಿಗೆ ಇಡೋಣ. ನೋಡಿ ಕಂಪ್ಲೀಟಾಗಿ ಅಕ್ಷತೆನ ಇಡ್ತಾ ಇದ್ದೀನಿ ನಾನು. ಸೊ ಇಷ್ಟು ಮಾಡಿದ್ಮೇಲೆ ನಮ್ಮದು ಮುಖವಾಡ ಲಕ್ಷಣ ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ನನ್ನ ಲಕ್ಷ್ಮೀ ಮುಖವಾಡ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಲ್ವಾ. ಎಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿದ್ದೀನಿ. ಇನ್ನೂ ಒಂದು ಮಿಸ್ಸಿಂಗ್ ಇದೆ, ಏನಂತ ಗೆಸ್ ಮಾಡ್ತಾ ಇದ್ದೀರಾ? ಏನಿರ್ಬೋದು ಹೇಳಿ? ಸೊ ಲಕ್ಷ್ಮೀ ಮುಖವಾಡಕ್ಕೆ ನಾವು ನೀಟಾಗಿ ರೆಡಿ ಮಾಡಿದ್ಮೇಲೆ ದೃಷ್ಟಿ ಆಗಬಾರ್ದು. ನಮ್ಮ ಲಕ್ಷ್ಮೀ ಮುಖವಾಡನ ನೋಡಿ ಯಾರು ದೃಷ್ಟಿ ಪಡಬಾರ್ದು ಅಂದರೆ ನಾನೊಂದು ದೃಷ್ಟಿ ಬೊಟ್ಟಿಡ್ತಾ ಇದ್ದೀನಿ. ಬನ್ನಿ ಇಡೋಣ. ಲಕ್ಷ್ಮೀ ಮುಖವಾಡಕ್ಕೆ ನಾವು ಇವಾಗ ಒಂದು ಸಣ್ಣದಾಗಿ ದೃಷ್ಟಿ ಬೊಟ್ಟಿಡೋಣ. ಫ್ರೆಂಡ್ಸ್ ನೋಡಿ, ಇವಾಗ ಕಂಪ್ಲೀಟಾಗಿ ಅಲಂಕಾರ ಮುಗ್ದಿದೆ ಅಮ್ಮನವ್ರದ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮುಖವಾಡ, ಲಕ್ಷಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಯಾವ ಥರ ಅನ್ನಿಸ್ತು ಅಂದ್ಬಿಟ್ಟು ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಫ್ಯೂಚರಲ್ಲಿ ತುಂಬ ವೀಡಿಯೋಸ್ನ ನಾನು ನಿಮಗೋಸ್ಕರ ಪ್ರೆಸೆಂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಯಾವ ಥರ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಂತ ನೀವು ಹೇಳಿ. ನೋಡ್ರಿ ನಾನು ಯಾವ ಥರ ಮಾಡಿದ್ದೀನಿ. ನಾನು ಹೇಳಿಲ್ವಾ, ಚೆನ್ನಾಗಿ ಬಂದೈತಮ್ಮ, ತುಂಬ ಚೆನ್ನಾಗಿ ಬಂದೈತೆ, ತುಂಬ ಲಕ್ಷಣವಾಗಿ ಬಂದೈತಮ್ಮ. ಅದಕ್ಕೆ ಯಾವಾಗೂ ನೀನೇ ರೆಡಿ ಮಾಡೋದಂತ ಹೇಳೋದು ನಾನು. ಏನು ಹಿಂಗೆ ರೆಡಿ ಮಾಡಿ ಯಾವಾಗೂ ಎಲ್ಲರೂ ಇದೇ ಥರನೇ ಟ್ರೈ ಮಾಡಿರಿ. ಚೆನ್ನಾಗಿ ಬಂದಿದೆ. ನಿಮ್ಮನೆಗೂ ಎಲ್ಲ ಲಕ್ಷ್ಮಿಗಳು ಎಲ್ಲ ಬಂದು ಇದೇ ಥರ ಲಕ್ಷಣವಾಗಿ ಕಾಣಲಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.